ಬಿಗ್ ಬಾಸ್ಗೆ ಹೋಗಿ ಬಂದಂಥ ಅನುಭವ ಹೇಗಿತ್ತು? ತುಂಬ ಖುಷಿ ಕೊಡ್ತ್ರಿ ಬಿಗ್ ಬಾಸ್ ಮನೆಗೆ ಹೋದಿಂದ. ತುಂಬ ಖುಷಿ ಆಯಿತು, ತುಂಬ ಆನಂದ ಆಯಿತು. ಎಲ್ಲಿ ಹೇಳ್ಕೊಳ್ಳಾರ್ದಂಥದ್ದು ಖುಷಿ ಆಯ್ತು ನೋಡ್ರಿ. ಕಣ್ ತುಂಬ ನೋಡಿ ಮನೆ ತುಂಬ ಆಸೆ ಇಟ್ಕೊಂಡು ಹೋದಕ್ಕೂ ಸ್ವಾರ್ಥಕ ಆಯ್ತು ರೀ. ಹಾಂ, ಎಲ್ಲರೂ ನಂಗೆ ಚೆನ್ನಾಗಿ ನೋಡ್ಕೊಂಡ್ರು, ನಾವು ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡು ಮೇಲತ್ರ ಬಿಗ್ ಬಾಸ್ನು ಚೆನ್ನಾಗಿ ಮಾಡಿದ್ರು, ಸುದೀಪ್ ಸರ್ನು ಚೆನ್ನಾಗಿ ಇದು ಮಾಡಿದರು. ಎಲ್ಲ ಅವ್ರು ನೋಡಿ ನನಗೆ ತುಂಬ ತುಂಬ ಖುಷಿ ಆಯ್ತು ರೀ. ಅಲ್ಲಿ ಯಾರಿಗೆ ಗರಂ ಅಂಗಿ ಕೊಟ್ಟಿಲ್ಲ, ನನಗೆ ಬಿಗ್ ಬಾಸರ್ ಗರಂ ಸ್ಪೆಷಲ್ ರೂಮಿಗೆ ಕರೆದು ಗರಂ ಅಂಗಿ ಕೊಟ್ಟರು ನನಗೆ. ಗೊತ್ತಲ್ಲ, ನೋಡಿದ್ರಿ? ಹಾಂ, ಎಲ್ಲ ಕೊಟ್ಟರು. ತುಂಬ ಸಂತೋಷ ಆಯ್ತು ನೋಡ್ರಿ ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ. ಪಿಕ್ಚರ್ ಮಾಡಿಲ್ಲ ಅಂದು ಆ ಸಿನಿಮಾ ಹೇಳ್ದಾರ ಅವ್ರ ಮುಂದೆ, ಅವ್ರಿಗೆ ಶಾಕ್ ಆದಂಗೆ ಆಯ್ತಲ್ಲ ರೀ. ಯಮ್ಮ ಮತ್ತು ಅಲ್ಲಿ ಹೋಗಿ ಹೇಳಿ ಅಂದ್ರಲ್ಲ, ಹೌದು ಅಂದ್ರಲ್ಲ. ಅವ್ರು ಹೇಳ್ತಾರೆ, ನಾನು ಇನ್ನೂ ಏನೂ ಮಾಡಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ. ಅಂದ್ರೆ ಇತ್ತೀಚೆಗೆ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಅವರು. ತುಂಬಾ ಸಿನಿಮಾ 20-30 ವರ್ಷದ ಅನುಭವ ಸಿನಿಮಾ ರಂಗದಲ್ಲಿ. ಒಬ್ಬ ದೊಡ್ಡ ಸ್ಟಾರ್ ಅವರು. ಅಯ್ಯೋ, ನಾನು ಏನೂ ಮಾಡಿಲ್ವಾ, ಅಮ್ಮಂಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಂತ ಶಾಕ್ ಆಗ್ತಾರೆ. ಅವಾಗ ನಿಮಗೆ ಹಿಂಗೆ ಅನ್ನಿಸ್ತಾ? ತುಂಬ ಖುಷಿ ಆಯ್ತು ರೀ. ಅದೇ ಅಮ್ಮ ಅದನ್ನ ಹೇಳ್ಬಾಡಿದಮ್ಮ ಅಂತ ಏನೋ ಅಂದಂಗೆ ಆಯ್ತು. ಅದು ಪಕ್ಕಕ್ಕೆ ಇವಾಗೂ ಬೀಳಿಲ್ಲ. ಮತ್ತು ಇನ್ನೊಂದು ಯಾವ್ದು ಕೇಳಿದ್ರಿ, ಅದು ಇನ್ನೊಂದು ಹೇಳ್ದೆ ನೋಡ್ರಿ. ಅವರು ತಮ್ಮಗೆ ಸಾಯಿ ಹೊಡಿತಾರೆ ನೋಡ್ರಿ. ಅವ್ರು ತಮ್ಮಗೆ ಸಾಯಿ ಹೊಡೆದು ತಮ್ಮನ್ನ ನೀಡ್ತೀನಿ ಕರ್ಕೊಂಡೋಗಿ ಅವ್ರ ಅಪ್ಪ, ಅದು ತುಂಬ ಇಷ್ಟ ಆಯ್ತು ರೀ. ಅದು ತುಂಬ ಇಷ್ಟ ಆಯಿತು. ಅವ್ರ ಅಪ್ಪಗೆ ಹೊಡೆದು ಎಲ್ಲರಿಗೂ ಹೊಡೆದು ಆ ಹುಡುಗಿನ ಕರ್ಕೊಂಡು ಬಂದು ಅವ್ರಿಗೆ ಫಂಕ್ಷನ್ ಮಾಡಿ, ಅದು ಮಗು ಹುಟ್ಟಿದಿಂದ ಹಿಂಗೆ ಎತ್ಕೊಂಡು ಇದು ಮಾಡಿ ಹಿಂಗೆ ಆಡಿಸಿ, ಅದು ತುಂಬ ಇಷ್ಟ ಆಯ್ತು ರೀ ನಮ್ದು. ಅದೊಂದು ನೋಡೀನಿ. ಹಾಂ, ಇದಾದ ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಾ, ಒಂದು ಟೀ ಅಂಗಡಿಯಲ್ಲಿ ಇರ್ತೀರಾ, ಅಲ್ಲಿ ಯಾರೋ ನಿಮಗೆ ಸಪೋರ್ಟ್ ಮಾಡ್ತಾರೆ, ಟೀ ಅಂಗಡಿ ಹಿಂಗೆ ಮಾಡೋದು ಅನ್ನೋದನ್ನ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾರೆ, ಅಲ್ಲಿ ಗೆಲ್ತೀರಾ. ಅಲ್ಲಿಂದ ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀರಾ. ಒಳಗಡೆ ಹೋದ ತಕ್ಷಣ, ಹೆಜ್ಜೆ ಇಟ್ಟ ತಕ್ಷಣ ವಿಚಿತ್ರ ಜನಗಳು, ಈಗಿನ ಕಾಲದ ಹುಡುಗರು ಹುಡುಗಿರು. ನಿಮ್ಗೆ ಏನು ಅನ್ನಿಸ್ತು ಮೊದಲ ಹೆಜ್ಜೆ ಇಟ್ಟ ತಕ್ಷಣ? ನಿಮಗೇನು ಅನ್ನಿಸ್ತು ಬಿಗ್ ಬಾಸ್ ಮನೆ? ಖುಷಿಲಿಂದ ಮಾತಾಡ್ತೀರ ಅವರು. ಓ ಮಲ್ಲಮ್ಮ ಬಂದರು, ಅವ್ರು ಗುರ್ತ ಹಿಡ್ದಾರ, ಎಲ್ಲ ನೋಡ್ಯಾರೇನು, ಎಲ್ಲರೂ ಗುರ್ತ ಹಿಡ್ದಾರ. ಮಲ್ಲಮ್ಮ ಬಂದಳು ಅಂತ ಖುಷಿಲಿಂದ ಓಡೇ ಬಂದು ಮಾತಾಡಿಸಿ ಒಬ್ಕೊಂಡ್ರಿ ಹಿಂಗೆ. ಹಾಂ, ಒಬ್ಕೊಂಡ್ರು, ಖುಷಿಲಿಂದ ಮಾತಾಡ್ತಾರೆ. ನಾನು ಧಾರಾವಾಹಿದಾಗ ನೋಡಿದ್ದೆ, ನಾನು ಹೇಳಿದೆ ನಿಮ್ಮನ್ನು ನೋಡೀನಿ ಅಂತ ಅವರು ಖುಷಿಪಟ್ರು. ಖುಷಿಪಟ್ರು. ಹಂಗೆ ಹೊಂದಾಣಿಕೆ ಆಯ್ತು ಬೇಗನೆ.